ಬೆಂಗಳೂರು ನಗರದ ಕಂಗೊಳಿಸುವ ಬೆಳಕುಗಳ ಮಧ್ಯೆ ಕನಸುಗಳೆಲ್ಲರಿಗೂ ತೋರುವ ಜಾಗದಲ್ಲೇ ನಮ್ಮ ಕಥೆ ಪ್ರಾರಂಭವಾಗುತ್ತದೆ. ಆಕಾಶ್ 3ನೇ ವರ್ಷದ ಎಂಜಿನಿಯರಿಂಗ್ ವಿದ್ಯಾರ್ಥಿ. ಆತ ಶ್ರದ್ಧೆಯಿಂದ ಓದುತ್ತಿದ್ದ, ದಿನವೂ ತನ್ನ ಕನಸನ್ನು ಬರೆದುಕೊಂಡಿದ್ದ. ನಾನು ಒಮ್ಮೆ ನನ್ನದೇ ಕಂಪನಿಯನ್ನು ಆರಂಭಿಸಬೇಕು. ಅವನಿಗೆ ಜೀವನ ಸುಲಭವಾಗಿರಲಿಲ್ಲ. ತಂದೆ ಸರ್ಕಾರಿ ಉದ್ಯೋಗಿ, ತಾಯಿ ಗೃಹಿಣಿ. ಆದರೂ ಕುಟುಂಬ ಅವನಿಗೆ ಬೆಂಬಲವಿತ್ತು. ಆದರೆ ಜೀವನದಲ್ಲಿ ಬದಲಾವಣೆ ತಂದುಕೊಟ್ಟದ್ದು ಅನು ಎಂಬ ಹುಡುಗಿ. ಅನು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದಳು. ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಪಡೆದುಕೊಂಡು ಓದುತ್ತಿದ್ದಳು. ಮನೆ ತುಂಬಾ ಬಡದು. ತಾಯಿ ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ಮನೆ ಸಾಗಿಸುತ್ತಿದ್ದರು. ಅವಳಿಗೊಂದು ಕನಸು, ಶಿಕ್ಷಕಿ ಆಗಿ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವುದು. ಪ್ರಥಮ ಬಾರಿ ಆಕಾಶ್ ಅವಳನ್ನು ಕಾಲೇಜಿನ ಗ್ರಂಥಾಲಯದಲ್ಲಿ ನೋಡಿದ. ಬಗೆಹರಿಯದ ಪುಸ್ತಕಗಳನ್ನು ಹಿಡಿದುಕೊಂಡು ಆತಂಕದಿಂದ ಓದುತ್ತಿದ್ದ ಅನು ಶಬ್ದವೇ ಇಲ್ಲದೆ ಕಣ್ಣೀರು ಹಾಕುತ್ತಿದ್ದಳು. ಏನು ಆಯ್ತು ಎಂದು ಆಕಾಶ್ ಕೇಳಿದ. ಅನು ಚಕಿತಗೊಂಡು, ಸ್ಕಾಲರ್ಶಿಪ್ ರಿನ್ಯೂವಲ್ ಆಗಿಲ್ಲ, ಫೀಸ್ ಕೊಡಲು ಸಾಧ್ಯವಿಲ್ಲ ಅಂದಳು. ಆ ಕ್ಷಣದಲ್ಲಿ ಆಕಾಶ್ನ ಮನದಲ್ಲಿ ಏನೋ ಬದಲಾಗಿತ್ತು. ಅವನು ಸಹಾಯ ಮಾಡಲು ಮುಂದಾದರೂ ಅನು ಸ್ವಾಭಿಮಾನಿ. ನನಗೆ ದಯಬೇಡ, ನಾನು ನನ್ನ ಕನಸನ್ನು ಸಾಧಿಸಬೇಕು ಎಂದಳು. ಆದರೆ ಆ ದಿನದಿಂದ ಅವರ ಸ್ನೇಹ ಪ್ರಾರಂಭವಾಯಿತು. ಅನು ಹಗಲು ಕ್ಲಾಸ್, ರಾತ್ರಿ ಟ್ಯೂಷನ್. ಆಕಾಶ್ ಕಾಲೇಜು, ಜೊತೆಗೆ ಪಾರ್ಟ್ ಟೈಮ್ ಕೋಡಿಂಗ್ ಪ್ರಾಜೆಕ್ಟ್. ಎರಡೂ ಒಟ್ಟಿಗೆ ಓದುತ್ತಿದ್ದರು, ಒಬ್ಬರಿಗೊಬ್ಬರು ಹುರಿದುಂಬಿಸುತ್ತಿದ್ದರು. ಸೀನ್: ಹತ್ತಿರವಾಗುವ ಹಾದಿ. ಒಂದು ಸಂಜೆ ಮಳೆಯಲ್ಲೇ ಹಾಸ್ಟೆಲ್ದಿಂದ ಮನೆಗೆ ಹೋಗುತ್ತಿದ್ದ ಅನು ಬಸ್ ತಪ್ಪಿಸಿಕೊಳ್ಳುತ್ತಾಳೆ. ಆಕಾಶ್ ತನ್ನ ಬೈಕ್ನಲ್ಲಿ ಬರ್ತಾನೆ. ಏರಿ ಬಾ, ನಾನ್ ಬಿಡ್ತೀನಿ. ಅವಳು ಮೊದಲು ತಿರಸ್ಕರಿಸಿದರೂ ಮಳೆ ಹೆಚ್ಚಾಗುತ್ತಿದ್ದಂತೆ ಒಪ್ಪಿಕೊಂಡಳು. ಅದು ಅವರ ಜೀವನದ ಮೊದಲ ಹತ್ತಿರವಾಗುವ ಕ್ಷಣ. ಸೀನ್: ಕನಸಿನ ಚರ್ಚೆ. ಒಂದು ದಿನ ಕಾಲೇಜಿನ ಟೆರೆಸ್ನಲ್ಲಿ ಇಬ್ಬರೂ ಕುಳಿತುಕೊಂಡಿದ್ದರು. ಅನು ಹೇಳಿದಳು, ನನಗೆ ಒಂದು ಶಾಲೆ ಕಟ್ಟಬೇಕು, ಬಡ ಮಕ್ಕಳಿಗೆ ಉಚಿತವಾಗಿ ಓದಿಸಬೇಕು. ಆಕಾಶ್ ನಗೆ ಬೀರುತ್ತಾ ಹೇಳಿದ, ನಾನ್ ನನ್ನ ಕಂಪನಿ ಆರಂಭಿಸಿ ಅದಕ್ಕೆ ಸ್ಪಾನ್ಸರ್ ಆಗ್ತೀನಿ. ಅವರ ಕಣ್ಣುಗಳಲ್ಲಿ ಭವಿಷ್ಯದ ಕನಸು ಹೊಳೆಯುತ್ತಿತ್ತು. ಲವ್ ಬ್ಲಾಸಮ್ಸ್. ಇಬ್ಬರ ಸ್ನೇಹ ನಿಧಾನವಾಗಿ ಪ್ರೀತಿಯಲ್ಲೇ ಬೆಳೆದಿತ್ತು. ಆದರೆ ಪ್ರೀತಿ ಅಷ್ಟು ಸುಲಭವಿರಲಿಲ್ಲ. ಅನುಮನೆಯ ಬಡತನ, ಸಮಾಜದ ಒತ್ತಡ, ಆಕಾಶನ ಮನೆಯವರ ಹಿಂಜರಿಕೆ ಎಲ್ಲವೂ ಅಡ್ಡಿಯಾದವು. ಆಕಾಶನ ತಾಯಿ ಕೇಳಿದಳು, ಅವಳು ಬಡ ಹುಡುಗಿ, ನಮ್ಮ ಮನೆಗೆ ಹೇಗೆ ಹೊಂದಿಕೊಳ್ಳುತ್ತಾಳೆ? ಆಕಾಶ್ ದೃಢವಾಗಿ ಹೇಳಿದ, ಅಮ್ಮ, ಹಣಕ್ಕಿಂತ ಮನುಷ್ಯನ ಹೃದಯ ದೊಡ್ಡದು. ಅವಳ ಕನಸು ನನ್ನ ಕನಸಿನಂತೆ. ಫ್ಯಾಮಿಲಿ ಲವ್ ಅಂಡ್ ಸ್ಯಾಕ್ರಿಫೈಸ್. ಅನು ತನ್ನ ತಾಯಿಗೆ ತಿಳಿಸಿದಾಗ ತಾಯಿ ಕಣ್ಣೀರು ಹಾಕಿದರು. ಮಗುವೆ, ಪ್ರೀತಿ ಸುಂದರ, ಆದರೆ ಬಡತನ ಕ್ರೂರಿ. ನಿನ್ನ ಕನಸು ದೊಡ್ಡದು, ಪ್ರೀತಿಯಿಂದ ಹಸಿವನ್ನು ದೂರ ಮಾಡಲಾರದು. ಆದರೂ ಅನು ತನ್ನ ಕನಸಿಗಾಗಿ ಹೋರಾಟ ನಿಲ್ಲಿಸಲಿಲ್ಲ. ಆಕಾಶ್ ಕೂಡ ಕೈಬಿಡ್ಲಿಲ್ಲ. ಇಬ್ಬರೂ ಸೇರಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಫೀಸ್ ಕಟ್ಟಿದ್ರು. ದಿನರಾತ್ರಿ ಓದುತ್ತಾ ತಮ್ಮ ಭವಿಷ್ಯವನ್ನು ಕಟ್ಟಲು ಶ್ರಮಿಸಿದ್ರು. ಟರ್ನಿಂಗ್ ಪಾಯಿಂಟ್. ಕೊನೆಯ ವರ್ಷದ ಪ್ರಾಜೆಕ್ಟ್ ಕಾಂಪಿಟಿಷನ್ನಲ್ಲಿ ಆಕಾಶ್ ಕೋಡಿಂಗ್ ಮಾಡಿದ್ದ ಆಪ್ಗೆ ಮೊದಲ ಬಹುಮಾನ ಸಿಕ್ಕಿತ್ತು. ಆ ಆಪ್ ಸ್ಟಾರ್ಟ್ಅಪ್ ಐಡಿಯಾ ಆಗಿ ಬೆಳೆಯಿತು. ಹೂಡಿಕೆದಾರರು ಗಮನ ಹರಿಸಿದ್ರು. ಅವನ ಕನಸಿನ ಕಂಪನಿಗೆ ಮೊದಲ ಬೆಳಕು ಸಿಕ್ಕಿತ್ತು. ಇದೇ ಸಮಯದಲ್ಲಿ ಅನು ತನ್ನ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿ ಆಗಿ ಆಯ್ಕೆಯಾದ್ಲು. ಕ್ಲೈಮ್ಯಾಕ್ಸ್ ಕಂಪನಿ ಆರಂಭಿಸಿದ ಮೊದಲ ದಿನ ಆಕಾಶ್ ಮಾಧ್ಯಮದ ಮುಂದೆ ಹೇಳಿದ, ನನ್ನ ಯಶಸ್ಸಿಗೆ ಕಾರಣ ಕೇವಲ ನಾನು ಅಲ್ಲ, ನನ್ನ ಜೊತೆ ನಿಂತು ಕನಸು ಕಂಡವಳು ಅನು. ಅವಳು ನನಗೆ ಪ್ರೀತಿ, ಧೈರ್ಯ, ಸ್ಫೂರ್ತಿ ಎಲ್ಲವನ್ನೂ ಕೊಟ್ಟಳು. ಮಾಧ್ಯಮಗಳು ಕೈ ತಟ್ಟಿದವು.
ಅನು ಕಣ್ಣೀರು ತುಂಬಿ ನಿಂತಿದ್ದಳು. ರೆಸಲ್ಯೂಷನ್: ಕಾಲದ ಓಟದಲ್ಲಿ ಆಕಾಶ್ ಮತ್ತು ಅನು ತಮ್ಮ ಕುಟುಂಬಗಳ ಆಶೀರ್ವಾದ ಪಡೆದು ಮದುವೆಯಾದ್ರು. ಮದುವೆಯ ಮೊದಲ ದಿನವೇ ಅವಳು ಇಬ್ಬರೂ ಸೇರಿ ಒಂದು ಟ್ರಸ್ಟ್ ಆರಂಭಿಸಿದ್ರು, ಬಡ ಮಕ್ಕಳಿಗೆ ಶಿಕ್ಷಣ ನೀಡುವ ಫಾರ್ ಎವರ್ ಲವ್ ಫೌಂಡೇಶನ್. ಮೋರಲ್: ಈ ಕಥೆ ಹೇಳುತ್ತದೆ, ನಿಜವಾದ ಪ್ರೀತಿ ಎಂದರೆ ಕೇವಲ ಭಾವನೆ ಅಲ್ಲ, ಅದು ಒಟ್ಟಿಗೆ ಕನಸು ಕಟ್ಟುವ ಶಕ್ತಿ. ಹಣ, ಪರಿಸ್ಥಿತಿ, ಅಡ್ಡಿಗಳು ಇವೆಲ್ಲವೂ ಪ್ರೀತಿ ಸತ್ಯತೆಗೆ ಅಡ್ಡಿ ತರುವುದಿಲ್ಲ. ಫಾರ್ ಎವರ್ ಲವ್ ಹಾರ್ಟ್ನರ್ಸ್ ಎಂದರೆ ಒಬ್ಬರ ಕನಸನ್ನು ಮತ್ತೊಬ್ಬರ ಕನಸಾಗಿ ಸ್ವೀಕರಿಸುವುದು.